ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಹಾಗೆ ಇವತ್ತು ವೆಡ್ನೆಸ್ಡೇ, ಆ್ಯಕ್ಚುಲಿ ಇವತ್ತು ಕ್ರಿಸ್ಮಸ್ ಡೇ ಕೂಡ. ಇವತ್ತು ಸಂಜೆ ನಾವು 4 ಗಂಟೆ ಹಂಗೆ ಮೈಸೂರಿಂದ ಬ್ಯಾಂಗ್ಳೂರಿಗೆ ಹೊರಡ್ತಾ ಇದ್ದೀವಿ. ಆ್ಯಂಡ್ ಬೆಳಗ್ಗೆಯಿಂದ ತುಂಬ ಕೆಲಸ ಇತ್ತು, ತುಂಬ ಲಗೇಜ್ ಪ್ಯಾಕ್ ಮಾಡೋದಿತ್ತು ಆ್ಯಂಡ್ ಯಾವುದೂ ಮಿಸ್ ಮಾಡಿಕೊಳ್ಳದೆ ತೊಗೊಂಡು ಹೋಗಬೇಕಾಗಿತ್ತು. ಸೊ ಹಾಗಾಗಿ ನನಗೆ ಆ ಒಂದು ಟೆನ್ಷನಲ್ಲಿ ನಾನು ಮಾಡಿಲ್ಲ. ನಾವೀಗ ಫಸ್ಟು ಮನೆಯಿಂದ ನಮ್ಮ ಅಪ್ಪನ ಫ್ಯಾಕ್ಟ್ರಿ ಹತ್ರ ಹೋಗ್ತೀವಿ. ಅವ್ರಿಗೆ ಸ್ವಲ್ಪ ಊಟ ಕೊಟ್ಟು ಹಾಗೆ ಅವ್ರಿಗೂ ಬಾಯ್ ಹೇಳಿ ಮಾತಾಡಿಸ್ಕೊಂಡು ಹೊರಡೋಣ ಅಂತ ಹಾಗೆ ಹೊರಟಿದ್ವಿ. ಹಾಗೆ ನಮ್ಮ ಅಕ್ಕ ಸಿಟಿಗೂ ಏನೋ ಹೋಗಿದ್ಲು. ನಾನು ಹೊರಟಿದ್ದೀನಿ ಅಂತ ಕಾಲ್ ಮಾಡಿ ಹೇಳಿದ್ದೆ, ಮನೆಗೆ ಬರ್ತೀನಿ ಜಸ್ಟ್ 5 ಮಿನಿಟ್ಸ್ ಅಂತ ಅಂದ್ಲು. ಬಟ್ ಅವಳು ಊಟಕ್ಕೆ ಕೂತ್ಬಿಟ್ಟಿದ್ಲು. ಸೊ ಹಾಗಾಗಿ ನಮಗೂ ಲೇಟ್ ಆಗ್ತಾಯಿತ್ತು. ಬೇಗನೆ ರೀಚ್ ಆಗಬೇಕಲ್ವ, 8 ಗಂಟೆ ಒಳಗಡೆ ರೀಚ್ ಆಗಬೇಕು ಅಂತ ಅಂದ್ಕೊಂಡು ನಾವು ಆನ್ ದ ವೇ ಹೋಗ್ತಾನೆ ಅವಳನ್ನೇ ಮಾತಾಡಿಸ್ಕೊಂಡೇ ಹೊರಟ್ವಿ. ಸೊ ಏನು ಮಾಡೋದು? ಚಾರ್ಲಿ ಬಾಯ್. ಹೋಗುವಾಗ ಮಾತ್ರ ಯಾರಿಗೂ ರೆಸ್ಪಾನ್ಸ್ ಮಾಡಲ್ಲ ಅವನು. ನಮ್ಮ ಅಮ್ಮಂಗೆ ಪಾಪ ಮನೇಲಿ ಏನೂ ಕೆಲಸ ಆಗಿರಲಿಲ್ಲ ಇವತ್ತು. ನಮಗೇನೆ ಏನೇನು ಬೇಕು ಲಗೇಜ್ ಪ್ಯಾಕ್ ಮಾಡಿಕೊಡೋದಾಗಿರ್ಬೋದು, ಸುಮಾರು ನಮಗೆ ರಾತ್ರಿಗೆ ಅಡಿಗೆ ಕೂಡ ಅವರೇ ಕಳಿಸ್ಕೊಟ್ಟಿದ್ರು. ಸೊ ಹಾಗಾಗಿ ಅವ್ರ ಕೆಲಸ ಏನೂ ಮಾಡಿಕೊಳ್ದೆ, ಇನ್ಫ್ಯಾಕ್ಟ್ ಅವರು ಊಟನೇ ಮಾಡಿರಲಿಲ್ಲ. ಇನ್ನು ಹೋಗ್ತಾ ಬೇರೆ ಅಪ್ಪನ ಫ್ಯಾಕ್ಟ್ರಿ ಹತ್ರ ಹೋಗ್ತಾ ಇದ್ದೀವಿ. ಸೊ ಅವ್ರಿಗೆ ಊಟ ತೊಗೊಂಡು ಅವರೇ ಊಟ ಮಾಡಿರಲಿಲ್ಲ. ಆ್ಯಂಡ್ ನಾನು ಅಕ್ಕಿ ರೊಟ್ಟಿ ತಿನ್ನಬೇಕು ಅಂತ ಕೇಳಿದ್ದೆ. ಸೊ ಹಾಗಾಗಿ ಪಾಪ ಅವರು ಅಕ್ಕಿ ರೊಟ್ಟಿನೂ ಮಾಡಿಕೊಟ್ಟಿದ್ರು. ಅಕ್ಕಿ ರೊಟ್ಟಿ ಮತ್ತು ಕ್ಯಾರೆಟ್ ಪಲ್ಯ ಎಲ್ಲ ಮಾಡಿದರು. ತಗೊಂಡು ಬರೋಕ್ಕೆ ನಮ್ಮ ಗಾಡಿನ ತಗೊಂಡು ಬರೋ ವಾಪಸ್ ಬೇಗ ಬರೋಣ. ಯಾಕೆ? ಇನ್ನು ಅಪ್ಪನ ಜೊತೆ ಅವ್ರು ಅಪ್ಪ ಬಸ್ಸಿಂದ ಊಟ ಕೈ ತೊಳ್ಕೊಂಡು ಬಂದೆ, ತಟ್ಟೆಲಿ ಬಡಿಸಿರೋದು ಹಂಗೆ ಇದೆ. ಹಾಯ್ ಸುಮ್ಮಿ. ಹಾಯ್ ಅಂಕಲ್. ಬಂಡಿಪಾಳ್ಯ ರೋಡ್ ಅಂತೂ ತುಂಬ ರಶ್ ಇತ್ತು. ಅದಕ್ಕೆ ಮಾತಾಡ್ತಾ ಇದ್ದೆ ನಾನು, ಇವತ್ತು ವರ್ಕಿಂಗ್ ಡೇನಾ ಏನು, ಇವತ್ತು ರಜಾ ಇದೆಯಾ ಅಂತ. ಆ್ಯಕ್ಚುಲಿ ರಜಾ ಇತ್ತು, ಬಟ್ ಬಂಡಿಪಾಳ್ಯಕ್ಕೆ ಏನೂ ರಜಾ ಇಲ್ಲ. ಐ ಥಿಂಕ್ ಸಂಡೇ ಮಾತ್ರ ಬಂಡಿಪಾಳ್ಯ ರಜಾ ಅನಿಸುತ್ತೆ. ಆ್ಯಂಡ್ ಇವಾಗ ನಾವು ನಮ್ಮ ಅಪ್ಪನ ಫ್ಯಾಕ್ಟ್ರಿ ಹತ್ರ ಬಂದ್ವಿ. ಬಂದು ಹುಡುಗರ ಹತ್ರ ಎಲ್ಲ ಮಾತಾಡ್ತಾ ಇದ್ದಾರೆ ಅಮ್ಮ. ಇನ್ನೇನು ನಾವು ಹೊರಡ್ತೀವಿ. ಬಾಯ್ ಬಾಯ್. ಓಕೆ, ಹುಷಾರಾಗಿ ಬಾಯ್. ಸೊ ಉತ್ನಳ್ಳಿಯಿಂದ ರಿಂಗ್ ರೋಡಲ್ಲೇ ಬಂದಿದ್ವಿ. ಇವತ್ತು ಕೆಂಗೇರಿ ರೀಚ್ ಆಗೋದು ನಾವು 6:30 ಆಗುತ್ತೆ. ಈಗ ಟೈಮ್ ಬಂದು 4:50. 5 ಗಂಟೆಗೆ 10 ನಿಮಿಷ ಬಾಕಿ ಇದೆ ಅಷ್ಟೇ. ಈಗ ಮಣಿಪಾಲ್ ಸಿಗ್ನಲ್, ಇನ್ನೇನು ಹೈವೇ ಹತ್ತುತ್ತೀವಿ ಈಗ. ಆ್ಯಂಡ್ 6:30ಗೆ ಕೆಂಗೇರಿ ಅಂತ ಮ್ಯಾಪಲ್ಲಿ ತೋರಿಸ್ತಾ ಇದೆ. 6:22. 6:20, 6:30 ಸಮ್ ವಾಟ್. ಬೈ 8 o'clock ನಾವು ಮನೆ ರೀಚ್ ಆಗ್ತೀವಿ. ಆ್ಯಂಡ್ ಇವತ್ತು ನಾವು ಸಂಜೆನೇ ಹೊರಟಿದ್ದೀವಿ, ಯಾಕಂತಂದರೆ ಅರ್ಲಿ ಮಾರ್ನಿಂಗ್ ಹೊರಡೋಕ್ಕಾಗಲ್ಲ. ಲಾಸ್ಟ್ ವ್ಲಾಗಲ್ಲೇ ತುಂಬ ಕಷ್ಟಪಟ್ಕೊಂಡು ಹೊರಟಿದ್ದು ಮಾರ್ನಿಂಗು. ಸೊ ಹಾಗಾಗಿ ಮಾರ್ನಿಂಗ್ ಹೊರಡೋಕ್ಕಾಗಲ್ಲ. ಸೊ ಆ ಪ್ಲ್ಯಾನ್ ಕ್ಯಾನ್ಸಲ್ ಮಾಡಿಕೊಂಡು ನಾವು ಇವತ್ತು ಈವ್ನಿಂಗೇ ಹೊರಡ್ತಾ ಇದ್ದೀವಿ. ಆ್ಯಂಡ್ ಇವತ್ತು ಕ್ರಿಸ್ಮಸ್ಸು, ನೋಡಬೇಕು ಹೈವೇ ಹೇಗಿರುತ್ತೆ, ರಶ್ ಇರುತ್ತಾ, ಟ್ರಾಫಿಕ್. ಆಮೇಲೆ ಸ್ಕೂಲ್ ಮಕ್ಕಳಿಗೆಲ್ಲ ರಜೆಗಳು ಬೇರೆ ಇರುತ್ತೆ ಈಗ 1 ವೀಕ್. ಹೌದು, ಗೊತ್ತಿಲ್ಲ ಹೈವೇ ಹೇಗೆ ರಶ್ ಇದೆಯಾ ಅಥವಾ ಮಾಮೂಲಿ ಇದೆಯಾ ಅಂತ. ಹೋಗ್ತಾ ಇದ್ದೀವಿ, ನೋಡೋಣ ಮುಂದೆ. ನೋಡೋಣ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಅಂತ. ಇವತ್ತು ಬೆಳಗ್ಗೆಯಿಂದ ತುಂಬ ಕೆಲಸ ಇತ್ತು. ನಾವು ಅಂದ್ಕೊಂಡಿದ್ವಿ ಒಂದು 3:30 ಹಂಗೆ ಹೊರಡೋಣ ಅಂತ. ಬಟ್ ಅದು ಬೆಳಗ್ಗೆಯಿಂದ ತುಂಬ ಕೆಲಸ ಇದ್ದಿದ್ದರಿಂದ ಲೇಟ್ ಆಗೋಯಿತು, 4 o'clock ಆಗೋಯಿತು. ಆ್ಯಂಡ್ ನಾವು ಫ್ಯಾಕ್ಟ್ರಿ ಹತ್ರನೂ ಹೋಗಿ ಅಲ್ಲಿಂದ ಹೊರಟಿದ್ದು ಇನ್ನೂ ಸ್ವಲ್ಪ ಲೇಟ್ ಆಯಿತು. ಸೊ ಬಟ್ ದಟ್ಸ್ ಓಕೆ, ನಾವು 7:30ಗೆಲ್ಲ ರೀಚ್ ಆಗ್ತೀವಿ.
ಆ್ಯಂಡ್ ನಂದು ಸೀಮಂತದು ಬ್ಯಾಂಗಲ್ಸ್ ಬಂದಿರಲಿಲ್ಲ ಅಂತ ಹೇಳಿದ್ರಲ್ವ, ಸೊ ಸ್ಟಾಕ್ ಬಂದಿತ್ತು. ಇವತ್ತು ಬೆಳಗ್ಗೆನೇ ಹೋಗಿ ನಾನು ಆ ಬ್ಯಾಂಗಲ್ಸ್ನು ಕಲೆಕ್ಟ್ ಮಾಡ್ಕೊಂಡು ಬಂದೆ. ಆ್ಯಂಡ್ ಇನ್ನೇನು ಸೀಮಂತಕ್ಕೆ ಏನೇನು ಬೇಕು, ಜುವೆಲ್ಸ್ ಆಗಿರ್ಬೋದು, ಸ್ಯಾರಿ ಆಗಿರ್ಬೋದು, ಇವ್ರ ಔಟ್ಫಿಟ್ ಆಗಿರ್ಬೋದು, ಎಲ್ಲನೂ ನಾನು ಪ್ಯಾಕ್ ಮಾಡಿಕೊಂಡು ಹೊರಟಿದ್ದೀವಿ. ಸೊ ಮನೆಗೆ ಹೋಗಿ ತೋರಿಸ್ತೀನಿ ಏನೇನು ಪ್ಯಾಕ್ ಮಾಡ್ಕೊಂಡು ಬಂದಿದ್ದೀನಿ ಅಂತ. ಆ್ಯಂಡ್ ಯಾವಾಗಲೂ ಅರ್ಲಿ ಮಾರ್ನಿಂಗ್ ಹೊರಡ್ತಾ ಇದ್ವಿ, ಬಟ್ ಇವತ್ತು ಈವ್ನಿಂಗ್ ಹೊರಡ್ತಾ ಇದ್ದೀವಿ. ಯಾಕಂದರೆ ನನಗೆ ಅರ್ಲಿ ಮಾರ್ನಿಂಗ್ ಜರ್ನಿ ತುಂಬ ಕಷ್ಟ ಆಗ್ತಾ ಇದೆ. ಸೊ ಹಾಗಾಗಿ ರಿಸ್ಕ್ ತೊಗೊಳೋದು ಬೇಡ ಅಂದ್ಬಿಟ್ಟು ಸಂಜೆನೇ ಹೊರಡ್ತಾ ಇದ್ದೀವಿ. ನಾವು ಮನೆಯಿಂದ ಹೊರಟ ಮೇಲೆ ನಾವಾಗೆ ಕಾಲ್ ಮಾಡೋವ್ರಿಗೂ ನಮ್ಮ ಅಪ್ಪ ಆಗಲಿ ಅಮ್ಮ ಆಗಲಿ ಕಾಲ್ ಮಾಡಲ್ಲ. ಮುಂಚೆ ಮಾಡ್ತಾಯಿದ್ರು, ಇವಾಗ ಯಾಕೋ ಡಿಸೆಂಬರ್ ಮಂತ್ ಅಲ್ವಾ, ಸೊ ಅವ್ರಿಗೇನೋ ಒಂಥರ ಟೆನ್ಷನ್ನು. ಸೊ ರೀಸೆಂಟಾಗಿ ಬೇರೆ ತುಂಬ ಆ್ಯಕ್ಸಿಡೆಂಟ್ಸ್ ವಿಷಯಗಳನ್ನೇ ಕೇಳ್ತಾ ಇದ್ದೀವಿ. ಆ್ಯಂಡ್ ಈಗಿಂದ ಅಂತಲ್ಲ, ತುಂಬ ವರ್ಷಗಳಿಂದ ಡಿಸೆಂಬರ್ ಮಂತು ಸ್ವಲ್ಪ ಡೇಂಜರ್ ಅಂತಲೇ ಅನ್ನಿಸ್ತಾ ಇರುತ್ತೆ. ಸೊ ಹಾಗಾಗಿ ಅವರು ಕಾಲ್ ಮಾಡೋಕ್ಕೆ ಹೋಗೋಲ್ಲ, ನಾವೇ ಕಾಲ್ ಮಾಡೋವರೆಗೂ. ಆ್ಯಂಡ್ ಹೈವೇ ನೋಡ್ತಿರ್ಬೋದು ನೀವು, ತುಂಬ ಟ್ರಾಫಿಕ್ ಇತ್ತು ಆ್ಯಕ್ಚುಲಿ. ತುಂಬ ಅಂದರೆ ತುಂಬ ಕಾರ್ಸ್ಗಳು ಹೋಗ್ತಾ ಇದೆ. ಆ್ಯಂಡ್ ಮುಂದೆ ಕ್ಯಾಮ್ರಾ ಬೇರೆ ಇರೋದ್ರಿಂದ ಕ್ಯಾಮ್ರಾ ಹತ್ರ ಬಂದಾಗ ಮಾತ್ರ ಸ್ಲೋ ಮಾಡ್ತಾರೆ ಜನ. ಬಟ್ ಇವಾಗ 100 ಮೇಲೆ ಹೋದರೆ, 110, 120ಲೆಲ್ಲ ಹೋದರೆ ಪೆನಾಲ್ಟಿಗಿಂತ FIR ಆಗುತ್ತೆ ಅಂತ ಬೇರೆ ಹೇಳ್ತಾ ಇದ್ದಾರೆ. ಐ ಆಮ್ ನಾಟ್ ಶ್ಯೂರ್ ಅಬೌಟ್ ದ್ಯಾಟ್. ನನಗೆ ಅದ್ರ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ, ಹಂಗೆ ನಾನು ಕೇಳ್ಪಟ್ಟೆ. ಆ್ಯಂಡ್ ನಾನು ಪ್ರೆಗ್ನೆಂಟ್ ಇರೋದ್ರಿಂದ ಬಸವರಾಜ್ ಅಷ್ಟು ಸ್ಪೀಡಾಗೂ ಹೋಗೋದಿಲ್ಲ, ತುಂಬ ಕೇರ್ಫುಲ್ಲಾಗಿ ಕರ್ಕೊಂಡು ಹೋಗ್ತಾರೆ. ಗಾಯ್ಸ್, ನಾವು ಇವಾಗ ನಮ್ಮ ಮನೆ ರೀಚ್ ಆಗಿದ್ದೀವಿ. ಇನ್ನೊಂದು 200 ಮೀಟರ್ ಇದೆ ಅಷ್ಟೇ ಮನೆ. ಮನೆಗೆ ಸ್ವಲ್ಪ ಹಾಲು, ಬ್ರೆಡ್ ಎಲ್ಲ ತೊಗೊಂಡು ಹೋಗೋಣ ಅಂತ ಇಲ್ಲೇ ಅಂಗಡಿ ಹತ್ರ ನಿಲ್ಲಿಸಿದ್ದೀವಿ. ಆ್ಯಂಡ್ ಆಲ್ಮೋಸ್ಟ್ ನಮ್ಮ ಲೇಔಟ್ ಗೇಟ್ ಮುಂದೆನೇ ಇದ್ದೀವಿ. ಎಕ್ಸಾಕ್ಟ್ಲಿ 7:30 ಆಗಿದೆ. ನಾನೊಂದು 8 ಆಗುತ್ತೆ ರೀಚ್ ಆಗೋದು ಅಂದ್ಕೊಂಡೆ. ಆ್ಯಕ್ಚುಲಿ ಟ್ರಾಫಿಕ್ ಇತ್ತು, ನೈಸ್ ರೋಡು ಟ್ರಾಫಿಕ್ ಇತ್ತು, ಆ್ಯಂಡ್ ಹೈವೇ ಇಳಿದ ತಕ್ಷಣವೂ ಟ್ರಾಫಿಕ್ ಇತ್ತು. ಬಟ್ ನೈಸ್ ರೋಡು ಒಂದು 15-20 ಮಿನಿಟ್ಸ್ಗೆಲ್ಲ ರೀಚ್ ಆದ್ವಿ. ಸೊ ಬೇಗನೆ ಬಂದಿದ್ದೀವಿ. ಆ್ಯಕ್ಚುಲಿ 5ಗೆ ಹೈವೇ ಅಂತಂದರು, 5 to 6, 6 to 7, 2.5 hours ಬಂದಿದ್ದೀವಿ. ದಟ್ಸ್ ರಿಯಲಿ ಗ್ರೇಟ್. ಬಟ್ ಹುಷಾರಾಗಿ ಬಂದಿದ್ದೀವಿ, ಥ್ಯಾಂಕ್ ಗಾಡ್. ಮನೆಗೆ ಹೋದ್ಮೇಲೆ ತೋರಿಸ್ತೀನಿ. ಆ್ಯಕ್ಚುಲಿ ತುಂಬ ಲಗೇಜ್ ತಂದಿದ್ದೀವಿ ಇವತ್ತು ಮೈಸೂರಿಂದ. ನೆಕ್ಸ್ಟ್ ನಾನು ಸೀಮಂತ ಮಾಡಿಕೊಂಡೇ ಮೈಸೂರಿಗೆ ಹೋಗೋದ್ರಿಂದ ಲಗೇಜ್ ಸ್ವಲ್ಪ ಜಾಸ್ತಿ ಇತ್ತು. ಬನ್ನಿ ನೋಡೋಣ, ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಏನೇನು ತೊಗೊಂಡು ಬಂದಿದ್ದೀನಿ, ಏನೆಲ್ಲ ಲಗೇಜ್ ಇತ್ತು ಅಂತ ಮನೆಗೆ ಹೋಗಿ ತೋರಿಸ್ತೀನಿ. ಸೊ ಮನೆಗೆ ಬಂದ ತಕ್ಷಣ ಫಸ್ಟ್ ವೆಲ್ಕಮ್ ಮಾಡೋದೇ ನಮ್ಮನ್ನ ಈ ಬಿಡ್ಡು. ಪಾಪ ಅವ್ನು ನಾನು ಇಲ್ಲದೇ ಇರುವಾಗ ತುಂಬ ಮಿಸ್ ಮಾಡ್ಕೋತಾನೆ ಅನಿಸುತ್ತೆ. ಸೊ ನಾನು ಮನೇಲಿದ್ದರೆ ಮಾತ್ರ ಅವ್ನು ಯಾವಾಗಲೂ ಮನೆ ಮ್ಯಾಟ್ ಮೇಲೆ ಮಲಗಿರ್ತಾನೆ. ಇನ್ನೂ ಇದೆಯಾ ಅಪ್ಪಿ? ಸೊ ಮನೆಗೆ ಬಂದಾಗ ಯಾವಾಗಲೂ ಈ ಸೋಫಾ ಹಿಂಗೆ ಹರಡಿರುತ್ತೆ, ಯಾಕಂದರೆ ಅಷ್ಟು ಲಗೇಜ್ ಇರುತ್ತೆ. ಆ್ಯಂಡ್ ಈ ಸಲ ಸೀಮಂತದ ಬಟ್ಟೆ ಆಗಿರ್ಬೋದು, ನನ್ನ ಜ್ಯುವೆಲ್ಸು, ನನ್ನ ಸ್ಯಾರಿ ಆ್ಯಂಡ್ ಬಟ್ಟೆ, ಇನ್ವಿಟೇಷನ್ ಕಾರ್ಡು, ನನ್ನ ಕ್ಯಾಮ್ರಾ, ಇನ್ನೇನ ಇಷ್ಟೇನ ಇನ್ನೂ ಇದೆಯಾ? ಸೊ ಮನೆಗೆ ಬಂದ್ವಿ, ಜಸ್ಟ್ ಒಂದು 5 ಮಿನಿಟ್ಸ್ ಆಯ್ತು ಅಷ್ಟೇ. ಲಗೇಜ್ ಎಲ್ಲ ಇಳಿಸ್ತಾ ಇದ್ರು, ಸೊ ಹಾಗಾಗಿ ನೋಡ್ಕೊಳ್ತಾ ಇದ್ದೆ. ಆ್ಯಂಡ್ ಇವಾಗ ಏನೇನು ಲಗೇಜ್, ರಾತ್ರಿ ಊಟಕ್ಕೆ ಅಮ್ಮನೇ ಸಾಂಬಾರು ಮಾಡಿ ಕಳಿಸಿದ್ದಾರೆ, ಜಸ್ಟ್ ಇಲ್ಲಿ ಅನ್ನ ಮಾಡ್ಕೋಬೇಕಷ್ಟೇ. ಸೊ ಹಾಗಾಗಿ ಏನೂ ಕೆಲಸ ಇಲ್ಲ. ಏನೇ ಇದ್ರೂ ನಾಳೆ ಕೆಲಸ ಜಾಸ್ತಿ ಇರುತ್ತೆ, ಗುರುವಾರ. ಆ್ಯಕ್ಚುಲಿ ದೇವ್ರ ಸಾಮಾನು ಕೂಡ ಅಮ್ಮನ ಹತ್ರನೇ ತೊಳಸ್ಕೊಂಡು
ತೊಗೊಂಡು ಬಂದೆ. ನೋಡೋಣ, ನಾಳೆ ಪೂಜೆ ಮಾಡಬೇಕು ಗುರುವಾರ. ಕಸ ಗುಡಿಸಿ ಒರೆಸಿ ಮನೆ ಎಲ್ಲ ಕ್ಲೀನ್ ಮಾಡಿ ನೋಡೋಣ ನಾಳೆ ಹೇಗೋಗುತ್ತೆ ಅಂತ ವ್ಲಾಗ್ ಮಾಡ್ತೀನಿ ನಾಳೆ. ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಅವರೆಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.